ಬಹಳ ಉಲ್ಲಾಸ, ಬಹಳ ಉತ್ಸಾಹ, ಬಹಳ ಎಂತ ಹೇಳುವುದಕ್ಕೆ ಬರುವುದಿಲ್ಲ. ಆನಂದ 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 ಅದು ಜೊತೆಯಲ್ಲಿ ಆಗಬೇಕು. ಆನಂದ ಆನಂದ ಸಂತೋಷವಾಯ್ತು, ಸಂತೋಷವಾಯ್ತು. ಉಲ್ಲಾಸ ಮುದಿಯಪ್ಪಣ್ಣ ಉಲ್ಲಾಸ 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 ನಮ್ಮ ಶರೀರಕ್ಕೆ ಬಂದಂತಹ ಉಲ್ಲಾಸ. ನಾವು ಈ ರೀತಿಯಾಗಿ ಒಟ್ಟಾದದ್ದು ಇದೇ ಪ್ರಥಮ ಅಂತ ನನಗೆ ಕಾಣುತ್ತದೆ. ನಾವೆಲ್ಲ ಒಟ್ಟಾಗಲು ಬಹಳ ಕಡಿಮೆ. ಕೆಲವರೆಲ್ಲ ಬರ್ತಾರೆ, ಕೆಲವರೆಲ್ಲ ಬರುವುದಿಲ್ಲ. ಕಪ್ಪೆಯನ್ನು ತೂಕ ಮಾಡಿದಾಗ ಒಂದನ್ನು ಹಾಕುವಾಗ ಮತ್ತೊಂದು ಹಾಕ್ತಾರೆ. ಹೌದೌದು, ಬರುವುದಿಲ್ಲ. ಇವತ್ತು ಎಲ್ಲರೂ ಹೊಂದಿದ್ದಾರೆ ನೋಡಿ. ಇವಾಗ ಕಾಣಲಿಕ್ಕೆ ಸಿಕ್ಕುದಿಲ್ಲ. ಇವತ್ತೇ ಬಂದಿಯಾನೆ, ಇವತ್ತೇ ಬಂದದ್ದು. ನನ್ನ ಮಾಂಸ ಮಾತ್ರ ಅವನಿಗೆ ಮೊದಲಿಗೆ ಬೇಕು. ಏಕೆಂಚ ಏನಿಲ್ಲ ಓರಾಮ ಉಮ ಎಲ್ಲರೂ ಸೇರಿಕೊಂಡು ಸೋಮ ಎಂಕಣ ವಂಕಣ 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 ಎಲ್ಲ ಮುದಿಯಪ್ಪಣ್ಣ, ನಾವು ಯಾರು? ನಾವೆಲ್ಲ ಕಾರಂತ ಜಾತಿ. ಕಾರಂತರು ನಿನಗೆ ಸಂಬಂಧಿಕರವರು. ಎಂತದ ಕಾರಂತರು? ಕಾಡ ಕಿರಾತರು. ನಾವು ಕಿರಾತರು, ಕಾಡಿನಲ್ಲಿರುವವರು ಅಷ್ಟೇಯಾ? ಪುಳಿಂದರು. ಹುಳಿಗೆಂದರು ಯಾರು? ನಾವೆಲ್ಲ ಹುಳಿಗೆಂದರು. ಹೆಚ್ಚಾದ್ರೆ ತೊಂದರೆ ಆಗ್ತದೆ, ಗೊತ್ತುಂಟ ನಿಮಗೆ? ಹುಳಿ ತಿಂದ್ರೆ ಹುಳಿ 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 ಪುಳಿಂದರು. ಹುಳಿಂದರು ಬೇಡರು. ನಾವು ಯಾರಿಗೆ ಬೇಡರು? ಇನ್ನೊಬ್ಬರಲ್ಲಿ ಬೇಡುವ ಜಾತಿ ಅಲ್ಲ. ನಾವು ಕಾಡ ಬೇಡರು, ಹೌದೌದು. ಶಬರರು. ನಮ್ಮ ಹೆಸರು ಪ್ರತ್ಯೇಕವಾದಂತಹ ಹೆಸರು ಇದೆ. ನಮ್ಮ ಉದ್ಯೋಗ ಏನು? ನಾವು ಬೇಟೆ. ಬೇಟೆ. ನಾವು ಕಾಡಿನಲ್ಲಿ ಸಿಕ್ಕಿದಂತಹ ಮಾಂಸವನ್ನು ಹಸಿ ತಿನ್ನುವವರು. ಕೆಲವನ್ನೆಲ್ಲ ಬೇಯಿಸಿ ತಿನ್ನು, ಕೆಲವೊಂದನ್ನು ಹಸಿಯ ತಿನ್ನು. ಹಸಿ ತಿಂದ್ರೆ ಅದರ ರುಚಿಯೇ ಬೇರೆ. ಅದರ ರಕ್ತ ಕುಡಿದ್ರೆ ನಮಗೆ ಬಹಳ ಸಂತೋಷ. ಮುದಿಯಪ್ಪಣ್ಣ, ನಮ್ಮ ಬೇಟೆ ಎಲ್ಲಿಂದ ಎಲ್ಲಿಯವರೆಗೆ? ಈ ಸಲ ನಾವು ಮೂಡುಬಿದ್ರೆಯಿಂದ ಪಡುಬಿದ್ರೆ ತನಕ ಆಡುವ. ನಿನ್ನ ಅತ್ತೆ ಮನೆಗೆ ಹೋಗ್ತಿ ಅಲ್ಲಿಗೆ? ಅಲ್ಲಿ ಯಾರಿದ್ದಾರೆ? ಅತ್ತೆ ಮನೆ ಹೊಸಂಗಡಿಯಲ್ಲಿ. ಹೊಸಂಗಡಿಯಾ? ನೀನು ಹೇಳಿದ್ದು ತಪ್ಪಲ್ವ? ಹಾಗಲ್ಲ, ಪಡುಕಿನಾರೆಯ ಸಮುದ್ರದ ಪಡುಕಿನಾರೆಯಿಂದ ಮೂಡುಕಿನಾರೆಯ ತಟಾಕದವರೆಗೆ ನಮ್ಮ ಬೇಟೆ. ಇವರು ಉಪದ್ರ ಮಾಡ್ತಾರೆ. ನಿನ್ನ ದೋಷ ಅಲ್ಲ, ಅಲ್ಲಿನ ದೋಷ. ಅಲ್ಲಿ ಯಾರು ತೆಗೆಯುವುದಿಲ್ಲ. ಅದನ್ನು ಬುತ್ತಿ ಒಳಗೆ ಮಾಡಬೇಕು. ನಾನು ಅಲ್ಲಿ ನಿಂತು ಒಬ್ಬನಿಗೆ ಮೊನ್ನೆ ಬಾಯಿಗೆ ಬಂದಾಗ ಬೈತೆ, ಆದ್ರೂ ಮಾಡ್ಲಿಲ್ವ? ಅವ ತೆಗೆಯುವುದು ಅಡ್ಡೆ ತೆಗಿಲಿಂತ. ಅಂದ್ರೆ ನಿನ್ನ ಕೂದಲು ಹಣ್ಣಾಗಿದೆ, ಹುಡುಕೊಂಡು ಅವ ಬಿಟ್ಟು ಹೋದ. ಇನ್ನು ಬದುಕುವಷ್ಟು ಬದುಕಲಿ. ಗೌರವ ಕೊಟ್ಟದ್ದು ಮುದಿಯಪ್ಪಣ್ಣ. ನಾವು ಬೇಟೆಗಾಗಿ ಹೊರಟು ಬಂದಿದ್ದೇವೆ. ಒಬ್ಬನನ್ನು ಕದ್ರೆ ಇಬ್ಬರು ಎದ್ದುಕೊಂಡು ಬರು. ಬೇಟೆ ಆಡಿ ಎಷ್ಟು ಸಮಯ ಆಯ್ತು. ಅಲ್ಲೆಲ್ಲ ಹೌದು, ಹಾಗಾಗಬಾರದು. ಮಾಂಸ ತರಕಾರಿ ತಿಂದು ಅದೆಲ್ಲ ಆಗುವುದಿಲ್ಲ, ಮಾಂಸವೇ ಆಗಬೇಕು. ನಮಗೆ ತರಕಾರಿ ಆಗುವುದೇ ಇಲ್ಲ. ಹೌದು, ನಾವು ಬೇಟೆಗೆ ಹೋಗಬೇಕು ಅಂತಾದ್ರೆ ಎಲ್ಲರೂ ಬಂದು ಸೇರಿದ್ದಾರೆ. ಕೇವಲ ಇಲ್ಲೇ ಸಮೀಪದಲ್ಲಿ ಬೇಟೆಯಾಡುವುದಲ್ಲ, ದೊಡ್ಡದಾದಂತಹ ಕಾನನಕ್ಕೆ ಹೋಗುತ್ತೇವೆ. ನಮ್ದು ಕಾಡಲ್ಲಿ ಬೇಟೆ, ಕಾಡಿನಲ್ಲಿ ಬೇಟೆ. ಹೋಗುವಾಗ ನಾವು ಎಷ್ಟು ಮಂದಿ ಹೋಗಿದ್ದೇವೆ ಎನ್ನುವ ಲೆಕ್ಕಾಚಾರ ನನಗೆ ಬೇಕು. ಹೋಗುವಾಗ 50, ಬರುವಾಗ 49 ಆಗಬಾರ್ದು. ಬರುವಾಗ 51 ಇಟ್ಟು ಮಾಡಿ. ಹೆಚ್ಚಿಗೆ ಆದ್ರೆ ತೊಂದರೆ ಇಲ್ಲ, ನಮ್ಮಲ್ಲಿ ವ್ಯವಸ್ಥೆ ಮಾಡ್ತೇವೆ. ಕಡಿಮೆ ಆದ್ರೆ ಅವರ ಅಪ್ಪ ಅಮ್ಮನಿಗೆ ನಾವು ಉತ್ತರ ಕೊಡಬೇಕು. ಮತ್ತೆ ನನ್ನಲ್ಲಿ ಕೇಳುವುದಲ್ವಾ? ನನ್ನ ಮಗ ಯಾರು ಎಲ್ಲಿದ್ದಾನೆ? ಏನು ಮಾಡಿದಿ? ನಾಳೆ ಉತ್ತರ ಕೊಡಬೇಕು. ನನ್ನ ಮಗ ಇಲ್ಲ, ನೀನು ಬಾ. ಉತ್ತರ ಕೊಡು. ಉತ್ತರ ಕೊಡಬೇಕು. ಮಗಳಿಲ್ಲ ಎನ್ನುವಂತಹ ಬೇಸರ. ಕಾಡಿನಲ್ಲಿ ಎಲ್ಲಿಯಾದ್ರೂ ಮೃಗಗಳು ತಿಂದು ಹೋದ್ರೆ. ಹಾಗಾಗಿ ಎಷ್ಟು ಮಂದಿ ನಮ್ಮಲ್ಲಿ ಒಟ್ಟಾಗಿದ್ದಾರೆ ಎನ್ನುವುದನ್ನು ಲೆಕ್ಕಾಚಾರವನ್ನು ಮಾಡಿ ನನಗೆ ಒಮ್ಮೆ ಕೊಡು, ನೋಡೋಣ. ಲೆಕ್ಕಾಚಾರ ಇವತ್ತೇ ಮಾಡುವ ಅಲ್ವಾ? ಇವತ್ತೇ ಆಗಲಿ. ಹೌದಲ್ಲ? ಇಲ್ಲಿ ಬಂದ್ರು ಎಲ್ಲ ತುಳಸಿ ಕಟ್ಟೆ ಸುಟ್ಟು ಬಂದಾಗ ಬನ್ನಿ, ಆಯ್ತಾ? ಲೆಕ್ಕ ಮಾಡ್ತೀನಿ. 1 2 3 4 5 6 7 8 9 10
ಲೆಕ್ಕ ಮಾಡಿದೆ. ಆಯ್ತಾ? ಅದಾಗದೆ ಎಷ್ಟಾಯ್ತು ಲೆಕ್ಕದಲ್ಲಿ? ತುಂಬಾ ಇದೆ. ಹೇಗೆ? ಓಂಗು ಯಾರಿಗೆ? ಲೆಕ್ಕದೊಳಗೆ ಓಂಗು. ಎಂತದ? ಒಂದು ಲಡ್ಡು ತಿಂದಿದ್ದೀಯ ನೀನು? ಲೆಕ್ಕದೊಳಗೆ ಲಡ್ಡು. ಆ ಲೆಕ್ಕಾಚಾರದಲ್ಲಿ 2 3 ಮೀನಿನ ಹೆಸರಲ್ವ ಅದು? 3 ಮೀನು ಅಂತ ಲೆಕ್ಕದೊಳಗೆ 3. 3 ನೆಕ್ಕು. ನೀನು ಹೇಳಿದಕ್ಕೆ ಅವನ ಪ್ರಾರಂಭ ಮಾಡಿದ. ಇದು ಹೋಗಿ 6 ತಿಂಗಳಾಯ್ತು. ಚೆನ್ನಾಗಿ ಅಭ್ಯಾಸ ಮಾಡಿದ್ದು ಕಾಣ್ತದೆ. ಲೆಕ್ಕದೊಳಗೆ 4. ಲೆಕ್ಕಾಚಾರದಲ್ಲಿ 4. ಆಮೇಲೆ ಆಮೇಲೆ ಬೈಂದೂರು ಎಂತದು? 5. ಆಮೇಲೆ 8. ಇವ ಎಲ್ಲಿ ಧರ್ಮಕ್ಕೆ ಮರಕ್ಕೆ ಹತ್ತಿದ ಹಾಗೆ ನಿನ್ನ ಮೈ ಮೇಲೆ ಹತ್ತ. ಲೆಕ್ಕದೊಳಗೆ 8. ಅದೇ ಲೆಕ್ಕಾಚಾರದಲ್ಲಿ 10. ಆಮೇಲೆ ವಿಪತ್ತು. ಯಾರಿಗೂ ಬರ್ಬಾರ್ದು, ನಮ್ಮ ವಿರೋಧಿಗಳಿಗೂ ಕೂಡ ಅದು ಬರ್ಬಾರ್ದು. ಮತ್ತೆ ಲೆಕ್ಕದೊಳಗೆ 20. ಲೆಕ್ಕಾಚಾರದಲ್ಲಿ 20. ಮುಂಕು ಬಟ್ಟು ಚೀಟ್ ಆಗಿದೆ ಮಾರಾಯ. ಕೊಳ್ಳಬೇಕು ಅವನು. ಲೆಕ್ಕದೊಳಗೆ ಲೆಕ್ಕಾಚಾರದಲ್ಲಿ 30. ಆಮೇಲೆ 40. ಹುಡುಕ್ತಾರಲ್ಲ ಎಲ್ಲರೂ. ಎಂತದ್ದು? ಎಂತದ್ದು? ಯಾರದ್ದು ಬಿದ್ದೋದದ್ದು? ನಾಲ್ಕಣ್ಣ ಬಿಟ್ಟು ಸರಿ ಕಟ್ಟಿಕೊಂಡು ಬರ್ಬೇಕು ಅಂತ ನಾನು ಲೆಕ್ಕದೊಳಗೆ 40. 40 ಲೆಕ್ಕಾಚಾರದಲ್ಲಿ. ಆಮೇಲೆ 50. ಪ್ರಾರಂಭ ಮಾಡಿದ. ಅದು ನೋವು ಮಾರಾಯ. 60 ದಾಟಿದ ಮೇಲೆ ಕೈ ಒತ್ತುದು, ಕಾಲೊತ್ತುದು. ಲೆಕ್ಕದೊಳಗೆ 50. ಲೆಕ್ಕಾಚಾರದಲ್ಲಿ 50. ಆಮೇಲೆ 100 ಪ್ರಾರಂಭ ಮಾಡಿದ. ಗೋಳಿಗೂಡಿಗೆ 100 ಹಾಗೆ ಉಂಟ. ಲೆಕ್ಕದೊಳಗೆ 100. ಆಮೇಲೆ 200. ಆಮೇಲೆ 300. ಆಮೇಲೆ 400. ಆಮೇಲೆ 600. ಆಮೇಲೆ 600. ಆಮೇಲೆ ಎಂತದ 100 ನಿನ್ನದ್ದು ಮರ ಮುರಿಯೋದಲ್ಲ. ಮುಗಿಯುವುದಿಲ್ವ ನಿಂದು? 100 200 300 100 200 300 ಈ ರೀತಿ ಲೆಕ್ಕಾಚಾರ. ಆಮೇಲೆ ಸಾರ್. ಹೌದಾ? ಅದರಲ್ಲಿ ಹೊಳಿಲಿಲ್ವ? ಎಂತದು? ಲೆಕ್ಕದೊಳಗೆ ಮಾತ್ರವ? ಲೆಕ್ಕದೊಳಗೆ ಸಾರ್. ಸಾರಲ್ಲ ಅದು. ಲೆಕ್ಕಾಚಾರದಲ್ಲಿ 1000. ಆಮೇಲೆ ಆಮೇಲೆ ಕೋಟಿ. ಕೋಟಿ. ಆಮೇಲೆ ಪಾಂಡಿ. ಪಾಂಡಿ. ಆಮೇಲೆ ಬರ್ಕೊಳ್ಳಿ. ಅದು ಎಂತದ? ಅಲ್ಲಿಗೆ ಲೆಕ್ಕ ಚುಕ್ತ. ಎಂತದದು? ಸಾರ ಕೋಟಿ ಪಾಂಡಿ ಬರ್ತಾರೆ. ಕೋಟಿಯಿಂದ ಮೇಲೆ ಲೆಕ್ಕಾಚಾರ ಮತ್ತೆ ಸಂಖ್ಯೆಯೇ ಇಲ್ಲ. ಹೌದು. ಅಲ್ಲಿಗೆ ಲೆಕ್ಕಾಚಾರ ಮುಗಿಯಿತು. ಅಷ್ಟು ಜನ ನಮ್ಮಲ್ಲ ಬಂದಿದ್ದಾರೆ. ಮತ್ತೆ ಸರಿಯಾಗಿ ನೋಡಿದ್ಯಾ? ಹಾಗಾದ್ರೆ ಓಹೋ ಮಂದಿಯ ಲೆಕ್ಕಾಚಾರ ಆಯ್ತು. ಮಂಡಿ ಲೆಕ್ಕ ಆಯ್ತು. ಇನ್ನು ಬೇಟೆಗೆ ನಾವು ಹೋಗಬೇಕು ಅಂತಾದ್ರೆ ಈ ರೀತಿ ಕೇವಲ ಹೀಗೆ ಹೋಗುವುದಲ್ಲ, ಕೈಯಲ್ಲಿ ಆಗ್ಲಿಕ್ಕಿಲ್ಲ. ಹೌದೌದು. ಬಡಿದುಕೊಳ್ಳುವುದಕ್ಕೆ, ಬಿಸಾಡಿಕೊಳ್ಳುವುದಕ್ಕೆ, ಇರಿದುಕೊಳ್ಳುವುದಕ್ಕೆ ಏನಾದ್ರೂ ಆಯುಧಗಳು ಬೇಕು. ಈ ಇವರೆಲ್ಲ ಬಂದಿದ್ದಾರಲ್ಲ, ಎಲ್ಲಿಯಾದ್ರೂ ಮದುವೆ ಮನೆಗೆ ಊಟಕ್ಕೆ ಹೊರಟು ಬಂದ ಹಾಗೆ ಬಂದಿದ್ದಾರೆ. ಉಂಟು ನಮ್ಮಲ್ಲಿ ಆಯುಧ ಎಷ್ಟು ಬೇಕಾದ್ರೂ ಉಂಟು. ಇಡ್ಲಿಕ್ಕೆ ಜನ ಸ್ವಲ್ಪ ನೋಡು ನೋಡು. ಕತ್ತಿ ನಿನ್ನಲ್ಲಿ, ಬಾಣ ನಿನ್ನಲ್ಲಿ. 2 ಬಾಣ ಈಗ ಹೋಗ್ಬಿಡು. ನಿನ್ನಲ್ಲಿ ಕಾಣ್ತದ? ನಿನ್ನಲ್ಲಿ ನಿನ್ನಲ್ಲಿ ಹೆಣ್ಣ ಗಂಡ ಮಾಡ ಎಲ್ಲರಲ್ಲೂ ಒಂದೊಂದು ಆಯ್ತಾಗಿ ಒಂದೊಂದು ಆಯುಧಗಳು ಎಲ್ಲರಲ್ಲಿ ಯಾರು ಅದನ್ನೆಲ್ಲ ನೋಡಲಿಕ್ಕೆ ಅವರಲ್ಲೆಲ್ಲ ಒಂದೊಂದು ಆಯುಧ ಉಂಟು ಅಂತ ಈಗ ಗುರಿ ಇಟ್ಟು ಬಿಸಾಡಿದರೆ ಅಲ್ಲಿ ಸರಿ. ಮುದಿಯಪ್ಪಣ್ಣ, ಅವರಲ್ಲೆಲ್ಲ ಆಯುಧ ಒಂದೊಂದುಂಟು. ನಿನ್ನಲ್ಲಿ ಏನುಂಟು ನೋಡುವ? ನನ್ನಲ್ಲಿ ಉಂಟು. ಯಾವುದು? 2 ಮೆಣಸಿನಕಾಯಿ ತೆಗೆದುಕೊಂಡು ಬಾ, ಚೆನ್ನಾಗಿ ಆಗ್ತದೆ ಗಂಜಿ ಊಟ ಮಾಡಲಿಕ್ಕೆ. ಗಂಜಿ ಊಟಕ್ಕೆ ಸ್ವಲ್ಪ ಉಪ್ಪು, ಅದು ಮಾವಿನ ಹಣ್ಣು, ಅದು ಪರ್ಜಕ್ಕೆ ಉಪ್ಪು. ಹೌದು, ಇದು ಬಂದು ಉಪ್ಪು. ಇದು ಗೋವಿ. ಇದು ಕಾಣೋದು ಹೀಗೆ ಮಾಡಲ್ಲ. ಇದರಿಂದ ಏನು ಪ್ರಯೋಜನ? ಎಂತದು? ಟೂಟು. ಟೂಟು ಅಲ್ಲ, ತೂತು. ಟೂಟು. ಇಲ್ಲಿಗೆ ಮೆಲ್ಲ ಮಡ್ಡು ಹಾಕುದು. ಮದ್ದು ಹಾಕಿ ಆಮೇಲೆ ಇಲ್ಲಿ ಕಿವಿ ಇಡುವುದು. ನಾನೆಲ್ಲ ಮಾಡ ಇಲ್ಲಿಗೆ ಬೆಂಕಿ ಕೊಡುವುದು. ಈಗ ಬರುವಾಗ ಈಗ ನೋಟು ನೋಡುದು. ನೋಟು ಅಲ್ಲಿ ನೋಟು ಕಾಣ್ತದ ನಿನಗೆ? ನೋಟು ದೃಷ್ಟಿ ಆಯಿಸುವುದು. ನೋಟ ನೋಟ. ಈಗ ಬರುವಾಗ ಇಲ್ಲಿಗೆ ಬೆಂಕಿ ಕೊಡುವುದು. ಆಗ ಈಗ ಅತ್ತ ನಾ ಇತ್ತ ಕೋವಿ ಕುತ್ತ. ನಿನ್ನ ಕೋವಿ ಕುತ್ತ.
ಮೃಗ ಸತ್ತು ಬೀಳ್ತದೆ. ನಿಂತಲ್ಲಿಂದಲೇ ಮಾಡುವಂತಹ ಒಂದು ಅಲ್ಲಿಗೆ ಹೋಗುವುದು ಉಳಿತಲ್ಲ. ಸರಿ,